ತಿಳಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ಗ್ರಾಮೀಣ ಪ್ರದೇಶದ ರಸ್ತೆ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ಒತ್ತು ಕೊಡದ ಹಿಂದಿನ ಆಡಳಿತ ಮನಗಂಡು ಭಾನುವಾರ 13 ಕೋಟಿ 40 ಲಕ್ಷ ರೂಪಾಯಿ ಕಾಮಗಾರಿ ಚಾಲನೆ ನೀಡುತ್ತಿದ್ದೇನೆ ಎಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ರಾಗಿಬೊಮ್ಮನಹಳ್ಳಿ, ಮಳವಳ್ಳಿ ಪಟ್ಟಣದ ವಡರ ಕಾಲೋನಿ ಹಾಗೂ ತಳಗವಾದಿ ಗ್ರಾಮ ಸೇರಿದಂತೆ ಹಲವು ಗ್ರಾಮದ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಮೂಲಭೂತ ಸೌಕರ್ಯ ಕೊರತೆಯಿಂದ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದು ಹಂತ ಹಂತವಾಗಿ ಅನುದಾನಗಳನ್ನು ರಸ್ತೆ ಅಭಿವೃದ್ಧಿಪಡಿಸುತ್ತೇನೆ ಎಂದರು. ಇವತ್ತು ಬೆಳಗ್ಗಿನಿಂದ ಬೆಳಗಾವಿ ಪಂಚಾಯತಿ, ಕಾಟಳ್ಳಿ ಪಂಚಾಯತಿ, ಲಿಂಗಘಟ್ಟ ಪಂಚಾಯತಿ ಮತ್ತು ನಮ್ಮ ಕೀಕೇರಳ್ಳಿ ಪಂಚಾಯತಿಯ ಹಲವಾರು ಗ್ರಾಮಗಳಲ್ಲಿ ಗುದ್ದಲಿ ಪೂಜೆ ಮಾಡಿಕೊಂಡು ಇನ್ನೂ ಡಿಎಲ್ಸಳ್ಳಿ ಮತ್ತು ಅಕ್ಸಂಪುರ, ಹೊಸೂರು, ಕೆತ್ತಂಬಾಡಿ, ಹಾಟ್ಲಿ ಈ ಪಂಚಾಯತಿಗಳು ಕಾಮಗಾರಿಗಳನ್ನ ಈಗ ಗುದ್ದಲಿ ಪೂಜೆ ಮಾಡ್ತಾರೆ. ಒಟ್ಟಾರೆ ಅತಿ ಹೆಚ್ಚು SCP, TSPU ಮತ್ತು ಗ್ರಾಮಗಳ ಸಂಪರ್ಕ ರಸ್ತೆ ಇವುಗಳು ಆಯ್ದ ವಿಚಾರಗಳಾಗಿವೆ. ಇನ್ನು ಮುಂದಿನ ದಿನ ತುಂಬ ಟೆಂಡರಾಗಿರ್ತಕ್ಕಂಥ ಕಾಮಗಾರಿಗಳಿದೆ, ಅದ್ರ ಜೊತೆಗೆ ಬರ್ತೀನಿ. ಸರ್ವಾಂಗೀಣ ಅಭಿವೃದ್ಧಿಗೆ ಒಂದು ನೀಲನಕ್ಷೆ ತಯಾರು ಮಾಡಿಕೊಂಡು ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ನೀಡತಕ್ಕಂಥ ಜವಾಬ್ದಾರಿ ನನ್ನ ಕಾರ್ಯಕ್ರಮಗಳಿದೆ. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ CP ರಾಜು, ಮನ್ಮೋ ನಿರ್ದೇಶಕ ವಿಶ್ವಾಸ್, ಪುರಸಭೆ ನಾಮಿನಿ ಸದಸ್ಯ ಆನಂದ್ ಕುಮಾರ್, ಮಲ್ಲಣ್ಣ, ದಿಲೀಪ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.